ಬೆದರಿಕೆ ಪತ್ರದೊಂದಿಗೆ ಸಂಜಯ್ ನಗರ ಠಾಣೆಯಲ್ಲಿ ರೆಡ್ಡಿ ಮತ್ತೆ ದೂರನ್ನು ದಾಖಲೆ ಮಾಡ್ತಾರೆ. ರೆಡ್ಡಿ ದಾಖಲಿಸಿಕೊಂಡಿರುವಂತಹ ಪತ್ರ ಬರೆದಿರುವಂತಹ ಆತನನ್ನ ಹುಡುಕಲಿಕ್ಕೆ ಪತ್ತೆ ಮಾಡಿ ಆತನನ್ನ ಹುಡುಕಿ ಅಂತ ಹೇಳಿ ಕಾಕಿ ಹೇಳುತ್ತಾರೆ. ಕಾಕಿ ಬಲೆಯನ್ನ ಬೀಸುತ್ತೆ. ಬೆದರಿಕೆ ಪತ್ರದೊಂದಿಗೆ ಸಂಜಯ್ ನಗರ ಠಾಣೆಗೆ ರೆಡ್ಡಿ ಮತ್ತೆ ದೂರು. ಕೇಸ್ ದಾಖಲಿಸಿಕೊಂಡು ಪತ್ರವನ್ನು ಬರೆದಿರುವವರ ಬಗ್ಗೆ ಪತ್ತೆ ಹಚ್ಚಲಿಕ್ಕೆ ಪೊಲೀಸರಿಗೆ ಹೇಳುತ್ತಾರೆ. ಬಲೆ ಬೀಸಿದಂತಹ ಕಾಕಿ ಅರವಿಂದ್ ರೆಡ್ಡಿ ಆರೋಪ ಮಾಡಿದವರು ನಟಿಯ ಆಪ್ತನಿಂದಲೇ ನಟಿಯ ಆಪ್ತ ಪತ್ರ ಬರೆದು ಬೆದರಿಕೆ ಹಾಕಿದ್ದಾನೆ ಅನ್ನೋದು ಪತ್ತೆ ಹಚ್ಚಲಾಗುತ್ತೆ. ಕಾಕಿ ಇದೆಲ್ಲವನ್ನೂ ಕೂಡ ಪತ್ತೆ ಹಚ್ಚುತ್ತೆ. ಬನಶಂಕರಿಯಿಂದ ಕೊರಿಯರ್ ಮಾಡಿದಂತಹ ವ್ಯಕ್ತಿ ಪತ್ತೆ ಹಚ್ಚಿದಂತಹ ಪೊಲೀಸ್ ನಟಿಯ ಆಪ್ತನನ್ನ ವಶಕ್ಕೆ ಪಡೆದುಕೊಂಡು ವಿಚಾರಣೆ ನಡೆಸ್ತಾ ಇರುವಂತಹ ಪೊಲೀಸರು ನಟಿಗೆ ನೋಟಿಸ್ ಅನ್ನ ನೀಡಿ ವಿಚಾರಣೆಗೆ ಹಾಜರಾಗುವಂತೆ ಪೊಲೀಸರ ಸೂಚನೆ. ಅರವಿಂದ್ ರೆಡ್ಡಿ ಅನಾಮಿಕ ಪತ್ರವನ್ನ ಬರೆದಿರ್ತಾರೆ. ಅರವಿಂದ್ ರೆಡ್ಡಿ ಯಾರು ಬರೆದಿದ್ದಾರೆ ಎನ್ನುವಂತಹ ಪತ್ತೆಯನ್ನು ಹಚ್ಚಲಿಕ್ಕೆ ಪೊಲೀಸ್ ಠಾಣೆಗೆ ಸಂಜಯ್ ನಗರ ಪೊಲೀಸ್ ಠಾಣೆಗೆ ಹೋಗಿ ಕಂಪ್ಲೇಂಟ್ ಅನ್ನ ಕೊಡ್ತಾರೆ. ಆಗ ಗೊತ್ತಾಗುತ್ತೆ ಬನಶಂಕರಿಯಿಂದ ನಟಿಯ ಆಪ್ತ ಮಾಡಿರುವಂತಹ ಖತರ್ನಾಕ್ ಕೆಲಸ ಅಂತ. ಯಾರಪ್ಪ ನೀನು ಪುಣ್ಯಾತ್ಮ? ಸುಮ್ಮನೆ ಅವ್ರಿಬ್ರದ್ದೇನೋ ಒಂದು ಇರುತ್ತೆ, ಏನೋ ಒಂದು ನಡೆದಿರುತ್ತೆ, ಏನೋ ಒಂದು ಆಗ್ತಾ ಇರುತ್ತೆ. ಸುಮ್ಮನೆ ಅವ್ರ ಪಾಡಿಗೆ ಅವ್ರು ಬಿಡೋದು ಬಿಟ್ಟು ಇಲ್ಲಿ ಮಧ್ಯದಲ್ಲ ಬಂದು ಗಡ್ಡೆ ಎಲ್ಲ ಆಡಿಸ್ತಾ ಇದ್ದಾನೆ. 7 ಕೋಟಿ ಕೊಡಿ ಅಂತ ಹೇಳಿ ನಟಿಯ ಆಪ್ತ ಬರೆದಿರುವಂತಹ ಪತ್ರ, ಇದರಲ್ಲಿ ನಟಿಯ ಕೈವಾಡವಿದೆ ಅಂತ ಹೇಳಿ ಅರವಿಂದ್ ರೆಡ್ಡಿ ಕಂಪ್ಲೇಂಟ್ ಕೊಡ್ತಾ ಇದ್ದಾರೆ. ಅಲ್ಲಮ್ಮ, ಬ್ರೇಕಪ್ ಮಾಡ್ಕೊಂಡು ಹೋದೆ ತಾನೆ, ಅವನ ಮನಸ್ಸು ಸರಿ ಇಲ್ಲ, ಅವ್ನ ನಡತೆ ಸರಿ ಇಲ್ಲ, ಅವ್ನು ಅದು ಸರಿ ಇಲ್ಲ, ಅವ್ನು ಇದು ಸರಿ ಇಲ್ಲ ಅನ್ಕೊಂಡು ಈಗೇನು ನಿನ್ನ ಆಪ್ತ ಪತ್ರ ಬರೀತಾ ಇದ್ದಾನೆ ಈ ರೀತಿ 7 ಕೋಟಿ ಕೊಡುವಂತೆ ಅಂದ್ರೆ ಕತೆ ಏನ್ರಿ? ಎಲ್ಲಿ ಕರ್ಕೊಂಡು ಹೋಗಿ ನಿಲ್ಲಿಸ್ತಾ ಇದ್ದೀರಾ? ನಿಮ್ದು ಇದೆಲ್ಲ ಆಟಗಳು ನೋಡ್ತಾ ಕೂತ್ಕೊಂಡಿದ್ರೆ ಇಲ್ಲಿ ವೀಕ್ಷಕರಿಗೂ ಕೂಡ ಒಂದು ಡೌಟ್ ಬರುತ್ತೆ. ತಪ್ಪಿದಸ್ತ ಯಾರು? ಬ್ರೇಕಪ್ ಮಾಡ್ಕೊಂಡಿದ್ಯಾರು? ಈ ಗಲಾಟೆಯನ್ನು ದೊಡ್ಡ ಮಾಡಿದ್ಯಾರು ಅನ್ನೋದು ಈಗ ಪ್ರಶ್ನೆ ಬರುತ್ತೆ. ಆಗ ಹೀರೋಯಿನ್ ಕಡೆಗೆ ಕೈ ಹೋಗುತ್ತೆ. ಅಗತ್ಯ ಇದೆಯಾ ಇದು? ಸುಮ್ಮನೆ ಬ್ರೇಕಪ್ ಮಾಡ್ಕೊಂಡು ಅವ್ರವ್ರ ಮನೇಲಿ ಬ್ಯಾಜ್ ಕಂಬ್ಳಿ ಓದ್ಕೊಂಡು ಮಲ್ಕೊಳ್ಳೋದು ಬಿಟ್ಬಿಟ್ಟು ಬೀದಿ ರಂಪಾಟ ಮಾಡ್ತಾ ಇದ್ದೀರಾ. ಹೋದ್ರೆ ಹೋಗ್ಲಿ, ಆದ್ರೆ ಆಗ್ಲಿ, ಅದೇನೋ ಪ್ರೀತಿ ಅಮಲಿನಿಂದ ಕೊಡಿಸಿದ್ರು ಅಂತಾನೆ ಅಂದ್ಕೊಳ್ಳೋಣ ರೆಡ್ಡಿ ಅವರು. ಅದನ್ನ ನೀವು ತಗೊಂಡ್ರಿ, ಕೊಡ್ಲಿಕ್ಕೆ ಆಗಲ್ಲ, ಅಷ್ಟು ಕಾಸ್ಟ್ಲಿ ಗಿಫ್ಟ್ ಕೊಡ್ಲಿಕ್ಕೆ ಆಗ್ಲಿಲ್ಲ, ಬೇಡ ಬಿಡಿ, ಅದನ್ನೇ ಹೋಗಿ ಹೇಳಿ. ಅದು ಬಿಟ್ಟು 7 ಕೋಟಿ ಕೊಡಿ ಅಂತ ಹೇಳಿ ವೈಶಾಖ್ ಎನ್ನುವಂಥವನನ್ನ ಬಂಧನ ಮಾಡಿರುವಂತಹ ಬನಶಂಕರಿಯ ಪೊಲೀಸರು ನಟಿಯ ಮನೆಯಲ್ಲೇ ವೈಶಾಖ್ ಎಂಬುವ ಆತನನ್ನ ಬಂಧನ ಮಾಡಿರುವುದಾಗಿ ಮಾಹಿತಿ ಸಿಕ್ಕಿದೆ. ಮೊಬೈಲ್ನ ನಟಿಯ ಮನೆಯಲ್ಲೇ ಅಡಗಿಸಿಟ್ಟಿದ್ದಾನೆ ಎನ್ನುವಂತಹ ಶಂಕೆ. ಈ ಹಿಂದೆ ಅರವಿಂದ್ ರೆಡ್ಡಿ ವಿರುದ್ಧ ಮಾನಸಿಕ ಕಿರುಕುಳ ಆರೋಪವನ್ನು ಕೊಟ್ಟಿದ್ದ. ಇದೀಗ ಆಪ್ತನ ಮೂಲಕ ಅರವಿಂದ್ ರೆಡ್ಡಿಗೆ ಬ್ಲ್ಯಾಕ್ ಮೇಲ್ ಪ್ಲಾನ್ ಅನ್ನ ಮಾಡಲಾಗಿತ್ತು. ಅರವಿಂದ್ ರೆಡ್ಡಿಗೆ 7 ಕೋಟಿ ನೀಡುವಂತೆ ಬೇಡಿಕೆಯನ್ನು ಇಟ್ಟಿದ್ಯಾಕೆ? 7 ಕೋಟಿ ಹಣ ಕೇಳಿರುವ ಹಿಂದಿನ ಸತ್ಯವೇನು, ರಹಸ್ಯವೇ?
ತನಿಖೆ ಬಳಿಕವಷ್ಟೇ ಹಣ ಕೇಳಿರೋದು ಸತ್ಯಾಂಶ ಹೊರಗಡೆ ಬರಲಿದೆ. ಅಲ್ರಿ ಅವ್ರ ಮನೆಯಲ್ಲೇ ಇರ್ತಾನೆ, ಆ ಹೀರೋಯಿನ್ ಮನೆಯಲ್ಲೇ ಇರ್ತಾನೆ ಅವನು ಅಂತಂದ್ರೆ ಅರವಿಂದ್ ರೆಡ್ಡಿ ಕೋಪ ಮಾಡ್ಕೊಳ್ಳೋದ್ರಲ್ಲಿ ಏನು ತಪ್ಪಿದೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಅಲ್ಲೇ ನಿಂತ್ಕೊಂಡು ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾನೆ ಅಂತಂದ್ರೆ ನಿಮ್ಮದನ್ನು ನೀವು ಸರಿ ಮಾಡಿ ನಿಭಾಯಿಸ್ಕೊಳ್ಳಿ ಅಂತಂದ್ರೆ ಇದಕ್ಕಾಗೋದಿಲ್ಲ. ನಟಿಗಿಷ್ಟ ಇಲ್ಲ, ಹೀರೋಯಿನ್ಗಿಷ್ಟ ಇಲ್ಲ, ಬ್ರೇಕಪ್ ಮಾಡ್ಕೊಂಡಿದ್ದೀನಿ ಅಂತ ಹೇಳಿ ಆಕೆಯೇ ಒಂದಿಷ್ಟು ಕಡೆಯಲ್ಲಿ ಹೇಳ್ತಾಳೆ. ಆದರೆ ಈಗ ಆಪ್ತನ ಬಳಿಯ ಜೊತೆಯಲ್ಲಿ ಸಂಚು ಮಾಡಿ 7 ಕೋಟಿಗೆ ಯಾಕೆ ಬೇಡಿಕೆಯನ್ನ ಇಟ್ಟಿದ್ದು, ಇದನ್ನ ಸ್ವತಃ ನಟಿಯೇ ಬಂದು ಇತ್ಯರ್ಥ ಮಾಡಬೇಕಾಗಿದೆ. ಇದಾಗಿದೆ ಹೊತ್ತಿನ ವಿಶೇಷ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾರೆ ಸ್ಪೀಡ್ ನ್ಯೂಸ್. ಸುದ್ದಿ ನಿಮ್ಮದು, ಈಗ ನಮ್ಮದು.